ಪ್ರಿಯ ವೀಕ್ಷಕ ಬಾಂಧವರೇ, ನಾನೀಗ ವಿಜಯಪುರ ಗುಮ್ಮಟನಗರಿ ವಿಜಯಪುರಕ್ಕೆ ಬಂದಿರುತ್ತೇವೆ. ಈಗಾಗಲೇ ಒಂದು 4 ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬಂದು ಈಗ ನಾವು ಇಲ್ಲೇ ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ ಅಥಣಿಯಿಂದ ಕೇವಲ 75 ಕಿಲೋಮೀಟರ್ ಸಾಗಿದರೆ ಸಾಕು. ಇಲ್ಲೇ ಮುಂಚೆನೇ ಸೈನಿಕ್ ಸ್ಕೂಲ್ ಬರ್ತದೆ. ಆ ಸೈನಿಕ್ ಸ್ಕೂಲ್ ಪಕ್ಕದಲ್ಲೇ ಒಂದು ನಮ್ಮ KSRTC ಬಸ್ ನಿಲ್ದಾಣ ಇದೆ. ಅದಕ್ಕೆ ಸೆಟ್ಲೈಟ್ ಬಸ್ ನಿಲ್ದಾಣ ಅಂತ ಹೇಳಿ ಕರೀತಾರೆ. KSRTC ಆ ಸೆಟ್ಲೈಟ್ ಬಸ್ ನಿಲ್ದಾಣದ ಎದುರುಗಡೆನೇ ಗೋದಾವರಿ ಹೋಟೆಲ್ ಇದೆ. ಅಲ್ಲೇ 50 ಹೆಜ್ಜೆ ನಡೆದರೆ ಸಾಕು, ಅಲ್ಲೇ ನಮಗೆ ಸಿಗೋದು ಐತಿಹಾಸಿಕ ಸ್ಥಳ. ಭಾರಿ ಬೃಹತ್ ಆಕಾರದ ಒಂದು ಸ್ಥಳ, ಪ್ರೇಕ್ಷಣೀಯವಾದಂಥ ಸ್ಥಳ, ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಅದ್ಭುತವಾದಂಥ ಸ್ಥಳ. ಅದು ಕೇವಲ ಗೋದಾವರಿ ಹೋಟೆಲ್ ಮತ್ತು ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಅಂತಾರಲ್ಲ, ಅಲ್ಲಿಂದ ಕೇವಲ ಒಂದು 50-60 ಹೆಜ್ಜೆ ನಡೆದರೆ ಸಾಕು. ಇಲ್ಲಿ ಅದು ಸಿಗುವುದು ನಮಗೆ ಇಬ್ರಾಹಿಂ ರೋಜಾ ಅಂಥೇಳಿ. ಇಬ್ರಾಹಿಂ ರೋಜಾ ಇದು ಬೃಹತ್ ಆಕಾರದ ಒಂದು ಕಟ್ಟಡ. ಈ ಇದನ್ನು ಯಾಕೆ ಕಟ್ಟಿಸಿದ್ರಪ್ಪ, ಇದನ್ನು ಕಟ್ಟಲಿಕ್ಕೆ ಮಹತ್ವವಾದ ಒಂದು ಕಾರಣ ಏನು ಅನ್ನೋದನ್ನು ನಾನು ಸ್ವಲ್ಪ ಮುಂದೆ ಸವಿಸ್ತಾರವಾಗಿ ಹೇಳ್ತೀನಿ. ಈಗ ಆ ಕಟ್ಟಡದ ನಾವು ಒಂದು ಮುಖ್ಯ ದ್ವಾರವನ್ನು ದಾಟಿ ಒಳಗಡೆ ಬಂದಿದ್ದೇವೆ. ಒಳಗಡೆ ಬಂದಾಗ ಇಲ್ಲಿ ಸಿಗೋದು ನಮಗೆ ಗುಮ್ಮಟ, ಅದ್ಭುತವಾದ ದೊಡ್ಡ ಗುಮ್ಮಟ, ಮೇಲೆ ಕೆಳಗೆ ಕಮಾನು ತಿರುವಿದ ಒಂದು ಬೃಹತ್ ಆಕಾರದ ದ್ವಾರಗಳಂತೆ ಕಾಣುವ ಈ ಒಂದು ಕಟ್ಟಡ. ಅದ್ಭುತವಾದ ಸುಂದರವಾದ ಕಲ್ಲಿನಿಂದ ತಯಾರಿಸಿದ ಕಟ್ಟಡ. ಇದನ್ನು 1626ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾಹನ ಕಾಲದಲ್ಲಿ ಕಟ್ಟಿಸಲಾಯಿತೆಂದು ಹೇಳಲಾಗುತ್ತದೆ. ಪ್ರಿಯ ವೀಕ್ಷಕ ಬಾಂಧವರೇ, ಈ ಕಟ್ಟಡವನ್ನು ಒಂದು ಬೃಹತ್ ವಿಚಾರವನ್ನು ಇಟ್ಟುಕೊಂಡು ಕಟ್ಟಿಸಲಾಗಿದ್ದು, ಇದನ್ನು 1626ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾಹನು ತನ್ನ ಒಂದು ಪ್ರೀತಿಯ ಧರ್ಮ ಪತ್ನಿಯ ಆ ಒಂದು ನೆನಪಿಗಾಗಿ, ಚಿರ ನೆನಪಿಗಾಗಿ ಕಟ್ಟಿಸಲಾಗಿದ್ದು, ತನ್ನ ಧರ್ಮಪತ್ನಿ ತಾಜ್ ಸುಲ್ತಾನರವರ ಚಿರ ಒಂದು ನೆನಪಿಗಾಗಿ ಕಟ್ಟಿಸಿದ ಈ ಕಟ್ಟಡವಾಗಿದ್ದು, ಆದರೆ ಇದಕ್ಕೆ ಒಂದು ಪರ್ಯಾಯ ವಿಚಾರ ಹೇಳಬೇಕಂದ್ರೆ, ಪತ್ನಿಗಿಂತ ಮೊದಲು ಈ ರಾಜರಲ್ಲ ಇಬ್ರಾಹಿಂ ಆದಿಲ್ ಶಾಹರು ಮೊದಲೇ ಪತ್ನಿಗಿಂತ ಮೊದಲು ತೀರಿಕೊಂಡದ್ದಕ್ಕಾಗಿ ಅಲ್ಲಿ ಈ ಅವರ ಒಂದು ಸಮಾಧಿಯನ್ನು ಅಲ್ಲಿ ಸ್ಥಾಪಿಸಿದ್ದರಿಂದ, ಅದಕ್ಕಾಗಿ 2ನೇ ಇಬ್ರಾಹಿಂ ಆದಿಲ್ ಶಾಹನ ಅಲ್ಲಿ ಸಮಾಧಿ ಸ್ಥಾಪಿಸಿದ್ದರಿಂದ ರಾಜನ ಹೆಸರೇ ಇದಕ್ಕೆ ಪ್ರಾಪ್ತವಾಯಿತು. ಇದಕ್ಕೆ ರಾಜರ ಹೆಸರೇ ಇಬ್ರಾಹಿಂ ರೋಜಾ ಅಂಥೇಳಿ, ಆ 2ನೇ ಇಬ್ರಾಹಿಂ ಆದಿಲ್ ಶಾಹರ ಅವರ ಹೆಸರೇ ಇದಕ್ಕೆ ಎಲ್ಲರೂ ಇಬ್ರಾಹಿಂ ರೋಜಾ ಅಂಥೇಳಿ ಇದಕ್ಕೆ ಹೆಸರನ್ನು ಸೂಚಿಸಲಾಗಿದ್ದು, ಎಲ್ಲರೂ ಅದನ್ನೇ ಈಗ ನಾವು ಇಬ್ರಾಹಿಂ ರೋಜಾ ಅಂಥೇಳಿ ಎಲ್ಲರೂ ಅದನ್ನೇ ಕರೀತಾರೆ. ಮತ್ತು ಇದನ್ನು ಕಟ್ಟಿಸಿದ ಇಂಜಿನಿಯರ್ ತುಂಬ ಜಾಣರಾಗಿದ್ದರು. ಅವರು ತಮ್ಮ ಕೈಚಳಕವನ್ನು ಭಾರಿ ಸುಂದರವಾಗಿ ತೋರಿಸಿದ್ದಾರೆ. ಆ ಕಟ್ಟಿಸಿದ ಇಂಜಿನಿಯರ್ ಯಾರಪ್ಪ ಅಂದರೆ ಅವರೇ ಮಲಿಕ್ ಸಂದಲ್ ಅಂತಕ್ಕಂಥವರು. ಈ ಕಟ್ಟಡವನ್ನು ಮಲಿಕ್ ಸಂದಲ್ರು ತಮ್ಮ ಒಂದು ಅತಿಯಾದ ತಲೆ ಓಡಿಸಿ ಜ್ಞಾನ ಖರ್ಚು ಮಾಡಿ ಭಾರಿ ಸುಂದರವಾಗಿ ಕಟ್ಟಿಸಿದ್ದಾರೆ. ಸಾಕಷ್ಟು ಇದಕ್ಕೆ ಹೊರಾಂಗಣ ಅಂದರೆ ಮೈದಾನ,
ಇದಕ್ಕೆ ಮೈದಾನವನ್ನು ಸಾಕಷ್ಟು ಬಿಟ್ಟಿದ್ದಾರೆ. ಇಲ್ಲಿ ಗಾರ್ಡನ್ ಸಹ ನಿರ್ಮಿಸಿದ್ದಾರೆ. ಇಲ್ಲಿ ಕಾಣ್ತಾ ಇರೋದು ಗಾರ್ಡನ್ ಮತ್ತು ಗಾರ್ಡನ್ದಲ್ಲಿ ಇರತಕ್ಕಂಥ ಹುಲ್ಲು, ಹಸಿರು ಹುಲ್ಲು ಮತ್ತು ಅಲ್ಲಿ ಇರ್ತಕ್ಕಂಥ ಗಿಡಗಳು, ಚಿಕ್ಕವಾದಂಥ ಗಾರ್ಡನ್ಗೆ ಬೇಕಾದ ಸುಂದರವಾದಂಥ ಒಂದು ಗಿಡಗಳನ್ನು ಸಹ ಅಲ್ಲಿ ನೆಟ್ಟಿದ್ದಾರೆ. ಈಗ ನಾವು ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಇಲ್ಲಿ ಒಳಗೆ ಕಟ್ಟಡದಲ್ಲೇ ಮಧ್ಯದಲ್ಲಿ ಇರತಕ್ಕಂಥ ಒಂದು ನೀರಿನ ಹೊಂಡ ಸಹ ಇಲ್ಲಿ ನೋಡಲು ಸಿಗುತ್ತದೆ. ಆ ನೀರಿನ ಹೊಂಡ ತುಂಬ ನಮ್ಮನ್ನು ಆಕರ್ಷಿಸುತ್ತದೆ. ಖಾಯಮಾಗಿ ಇಲ್ಲಿ ನೀರು ಅದೇ ಥರ ಇರ್ತಿರಬಹುದೇನೋ ಅನಿಸುತ್ತದೆ. ಅದಕ್ಕೆ ಇಲ್ಲಿ ಈ ಕಟ್ಟಿಸಿದಂಥ ಇಂಜಿನಿಯರು ಮಲಿಕ್ ಸಂದಲ್ರು ಅದ್ಭುತವಾದ ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಒಂದು ನಿರ್ಮಿಸಿದ್ದಾರೆ. ಕಟ್ಟೆಗಳನ್ನು ಏರಲು ಮತ್ತು ಇಳಿಯಲು ಸುಂದರವಾದ ಕಟ್ಟೆಗಳನ್ನು ನಿರ್ಮಿಸಿದ್ದಾರೆ. ಹಾಗೆ ಗಾರ್ಡನ್ ಕೂಡ ಇಲ್ಲಿ ನೀರು ಕಾಣ್ತಾ ಇದೆ ನೋಡಿ. ಈಗ ಅದ್ಭುತವಾದ ಒಂದು ಪಕ್ಕದಲ್ಲಿ ಕೆರೆಯಂತೆ ಇರುವ ನೀರು, ಸ್ವಚ್ಛಂದವಾದ ನೀರು ಸಹ ನಮಗೆ ಕಾಣ್ತಾ ಇದೆ. ಮೇಲೆ ಗುಮ್ಮಟ ಸುತ್ತಮುತ್ತ 4 ಕಡೆ ಗೋಪುರಗಳು. ಹಾಗೆ ಈ ಒಂದು ಕಲ್ಲಿನಲ್ಲಿ ನಿರ್ಮಿಸಿದ ಒಂದು ಈ ಬೃಹತ್ತಾಕಾರದ ಕಟ್ಟಡದ ಒಳಗೆ ಅಲ್ಲಿ ಕಲ್ಲಿನಲ್ಲಿ ಕುರಾನಿನ ಶ್ಲೋಕ ಹಾಗೂ ನಕ್ಷೆಗಳನ್ನು ಕೂಡ ಸುಂದರವಾಗಿ ಚಿತ್ರಿಸಿದ ಸ್ಥಳ ಇದಾಗಿದೆ. ಅಂದರೆ ಕುರಾನಿನ ಶ್ಲೋಕಗಳು ಮತ್ತು ನಕ್ಷೆಗಳು ನಮಗೆ ಸುಂದರವಾಗಿ ಎದ್ದು ಕಾಣುತ್ತವೆ. ಅವುಗಳು ನಮ್ಮನ್ನು ಆಕರ್ಷಿಸುತ್ತವೆ. ಇನ್ನೂ ವಿಶೇಷವಾಗಿ ಹೇಳಬೇಕೆಂದರೆ, ಈಗ ನಾವು ಈ ಇಬ್ರಾಹಿಂ ರೋಜಾ ಎಲ್ಲವನ್ನು ನೋಡಿ ನಾವು ಹೊರಗೆ ಬರ್ತಾ ಇದ್ದೀವಿ. ಈ ಹೊರಗೆ ಬರುವಾಗ ನೋಡಿ, ಸುಂದರವಾದ ಗಾರ್ಡನ್ ಕೂಡ ನಮಗೆ ಕಾಣ್ತಾ ಇದೆ. ಗಾರ್ಡನ್ದಲ್ಲಿ ನಾವು ಅಲ್ಲೇ ಕುಳಿತುಕೊಂಡು ನಾವು ವಿಶ್ರಾಂತಿ ಪಡೆಯಬೇಕು. ಅಲ್ಲೇ ನೆಮ್ಮದಿಯಾಗಿ ಶಾಂತವಾಗಿ ಕುಳಿತುಕೊಳ್ಳಬೇಕೆನ್ನುವ ಆಸೆ ಕೂಡ ನಮಗೆ ಇದೆ. ಹಾಗೆ ಯಾರೋ ಪ್ರೇಕ್ಷಕರು ಅಲ್ಲಿ ಹೋದಂಥ ಒಂದು ಇತಿಹಾಸ ತಜ್ಞರಾಗಲಿ ಅಥವಾ ಪ್ರವಾಸಿಗರಾಗಲಿ ಅಥವಾ ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು ಅದನ್ನು ನೋಡಲು ದಿನನಿತ್ಯ ಸಾವಿರಾರು ಜನ ಅಲ್ಲಿ ಬಂದು ಹೋಗುತ್ತಾರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಲ್ಲಿವರೆಗೆ ನಾವು ಇದನ್ನು ತುಂಬ ಪ್ರೀತಿಯಿಂದ ಭಾರಿ ಮನಸ್ಸು ತುಂಬಿ ಇದನ್ನು ನಾವು ಕಣ್ತುಂಬಿಕೊಂಡೆವು. ತಾವು ಕೂಡ ಇಲ್ಲಿ ವೀಕ್ಷಿಸಿದ್ದೀರಿ. ತಾವು ಕೂಡ ಇಲ್ಲಿ ವಿಜಯಪುರಕ್ಕೆ ಬಂದಾಗ ಈ ಒಂದು ಸ್ಥಳ ನೋಡುವುದು ಮರೆಯಬೇಡಿ. ದಯವಿಟ್ಟು ಒಂದು ಸಲ ಅವಕಾಶ ಮಾಡಿಕೊಂಡು ಈ ಒಂದು ಇಬ್ರಾಹಿಂ ರೋಜಾವನ್ನು ನೋಡಲು